ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗ ಅಂದ್ರೆ ಮೊದಲು ನೆನಪಾಗೋದೇ ದೊಡ್ಡಮನೆ. ಈ ದೊಡ್ಡಮನೆ ಅನ್ನೋ ಹೆಸರು ಸುಮ್ಮನೆ ಬಂದಿಲ್ಲ. ಅಭಿಮಾನಿಗಳು ಸುಮ್ಮನೆ ಈ ದೊಡ್ಡಮನೆ ಅನ್ನೋ ಟೈಟಲ್ ಕೊಟ್ಟಿಲ್ಲ. ಇಂಥದೊಂದು ಹೆಸರು ಕೊಡಬೇಕು ಅಂದ್ರೆ ಯೋಗ ಯೋಗ್ಯತೆ ಎರಡೂ ಇರಬೇಕು. ಆಗಲೇ ಇಂಥದೊಂದು ಹೆಸರು ಸಂಪಾದಿಸೋದಕ್ಕೆ ಸಾಧ್ಯ. ಅದು ಅಣ್ಣವರ ಕುಟುಂಬಕ್ಕೆ ಒಲಿದು ಬಂದಿದೆ. ದೊಡ್ಡಮನೆ ಅನ್ನೋದು ಬರೀ ಮನಸ್ಸಲ್ಲಿ ಮಾತ್ರ ಅಲ್ಲ, ದಾನ ಧರ್ಮದಲ್ಲೂ ಎತ್ತಿದ ಕೈ. ಇದೇ ಕಾರಣಕ್ಕೆ ದೊಡ್ಡಮನೆ ಅನ್ನೋದು. ದೊಡ್ಡತನದಲ್ಲಿ ದೊರೆಯಾಗಿರೋ ದೊಡ್ಡಮನೆಯವರಿಗೆ ಯಾರೂ ಸಾಟಿ ಇಲ್ಲ ಬಿಡಿ. ಇಡೀ ಕರುನಾಡಿನ ಜನರೇ ಇವರನ್ನ ದೊಡ್ಡಮನೆ ದೊರೆಗಳು ಅಂತ ಹೊತ್ತು ಮೆರೆಸ್ತಿದ್ದಾರೆ. ಅದರಲ್ಲೂ ಅಪ್ಪು ಬಗ್ಗೆ ಹೇಳೋದೇ ಬೇಡ. ಅಪ್ಪು ನಿಮ್ಮನ್ನೆಲ್ಲ ಆಗಲಿ ಈಗಾಗಲೇ 4 ವರ್ಷ ಆಗಿದೆ. ಈ 4 ವರ್ಷದಲ್ಲಿ ಒಂದೇ ಒಂದು ದಿನವೂ ಅಪ್ಪು ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಅಪ್ಪು ಇಲ್ಲದ ದಿನವನ್ನ ನೆನೆಯೋದಕ್ಕೂ ಆಗ್ತಾ ಇಲ್ಲ. ದೊಡ್ಡಮನೆ ಕಳಶದಂತಿರೋ ಅಪ್ಪುಗೆ ಇಡೀ ಕರುನಾಡಿನ ಜನ ಅಭಿಮಾನಿಗಳಾಗಿದ್ದಾರೆ. ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಅದೆಷ್ಟೋ ಮಂದಿ ದೇವರಂತೆ ಪೂಜಿಸ್ತಾರೆ. ಪುನೀತ್ ರಾಜ್ಕುಮಾರ್ ಬಿಟ್ಟೋದ ಕಾರ್ಯಗಳು, ಅವರು ಮಾಡಿರೋ ಸಮಾಜ ಸೇವೆಯನ್ನ ಇಡೀ ಭಾರತೀಯ ಸಿನಿಮಾ ರಂಗವೇ ಕೊಂಡಾಡುತ್ತೆ. ಬಲಗೈಯಲ್ಲಿ ಮಾಡೋ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತಾರೆ. ಅದರಂತೆ ದಾನ ಧರ್ಮ ಮಾಡಿದವರು ಪುನೀತ್ ರಾಜ್ಕುಮಾರ್. ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟು 1000 ರೂಪಾಯಿ ಬಿಲ್ಡಪ್ ಕೊಡೋರಿದ್ದಾರೆ. ಅಂತವರ ಮಧ್ಯೆ ಕೋಟಿ ಕೊಟ್ಟು ಏನೂ ಗೊತ್ತಿಲ್ಲದಂತೆ ತಣ್ಣಗಿದ್ದವರು ಪುನೀತ್ ರಾಜ್ಕುಮಾರ್. ನಿಜ ಹೇಳಬೇಕು ಅಂದ್ರೆ ಪುನೀತ್ ಬಗ್ಗೆ ಹೇಳ್ತಾ ಹೋದಾಗಲೆಲ್ಲ ಮನಸ್ಸು ಭಾರ ಆಗುತ್ತೆ. ಎಂತ ದೇವತಾ ಮನುಷ್ಯನನ್ನ ಕಳ್ಕೊಂಡಿವಲ್ಲ ಅನ್ನೋ ನೋವು ಬಾಧಿಸುತ್ತೆ. ಈಗ ಶಿವಣ್ಣ ಕೂಡ ಇಂಥದ್ದೇ ಹಾದಿ ತುಳಿದಿದ್ದಾರೆ. ಜನ ಮೆಚ್ಚಿದ ಮಗನಾಗಿರೋ ಶಿವಣ್ಣ ಕೂಡ ಅದೆಷ್ಟೋ ದಾನ ಧರ್ಮ ಮಾಡಿದವರು. ಆದ್ರೆ ಎಲ್ಲೂ ಹೇಳ್ಕೊಳ್ಳಲ್ಲ. ತಾವು ಕೊಟ್ಟಿದ್ದನ್ನ ವಿಡಿಯೋ ಮಾಡಿಕೊಂಡು ಪಬ್ಲಿಸಿಟಿ ಮಾಡಿಕೊಳ್ಳಲ್ಲ. ಹೀಗಾಗಿ ದೊಡ್ಡಮನೆ ಮಕ್ಕಳು ಅಂದ್ರೆ ಇಡೀ ಕರುನಾಡು ಪ್ರೀತಿಸೋದು. ಈಗ ಡಿಕೆಡಿಯಲ್ಲಿದ್ದ ಪ್ರೀತಮ್ ಅವರ ಸಂಪೂರ್ಣ ಜವಾಬ್ದಾರಿಯನ್ನ ನಟ ಶಿವರಾಜ್ ಕುಮಾರ್ ಹೊತ್ಕೊಂಡಿದ್ದಾರೆ. ಬರೀ ಪ್ರೀತಮ್ ಮಾತ್ರ ಅಲ್ಲ, ಒಟ್ಟು 3 ಮಕ್ಕಳ ಜವಾಬ್ದಾರಿಯನ್ನ ಶಿವಣ್ಣ ನೋಡ್ಕೊಳ್ಳಲಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಗದಗ ಮೂಲದ ಮುದ್ದಾದ ಪ್ರೀತಮ್ ಬಡತನದ ಛಾಯೆಯನ್ನ ಪ್ರತಿಭೆ ಮೂಲಕ ಹೋಗಲಾಡಿಸಿದ ಡಿಕೆಡಿಯ ಕುಡಿ. ಪ್ರೀತಮ್ಗೆ ಈಗ 7.5 ವರ್ಷ. ಪ್ರೀತಮ್ ತಂದೆ ತಾಯಿಗೆ 3 ಮಕ್ಕಳು. ಸದ್ಯ ಅಣ್ಣ ಅವರ ಕುಟುಂಬನೇ ಈ ಮುದ್ದಾದ ಮಗು ಜೊತೆಗೆ ನಿಂತಿದೆ. ಬರೀ ಈ ಬಾಲಕ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊರೋದಾಗಿ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಇದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ ಅನ್ಸುತ್ತೆ. ಇಂತಹ ಗುಣ ಎಲ್ರಿಗೂ ಬರೋದಿಲ್ಲ ಅಂತ ಅಭಿಮಾನಿಗಳು ಮನಪೂರ್ವಕವಾಗಿ ಹಾರೈಸ್ತಿದ್ದಾರೆ. ಬಾಲಕ ಪ್ರೀತಮ್ ಡ್ಯಾನ್ಸ್ ಅನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಈ ಚಿಕ್ಕ ವಯಸ್ಸಿಗೆ ಬಹಳ ತಿಳುವಳಿಕೆ ಹೊಂದಿರುವ ಮಗು. ತನ್ನ ಪ್ರತಿಭೆ, ಮುಗ್ಧತೆ, ಪ್ರೀತಿ ಹಂಚುವ ಗುಣದ ಮೂಲಕ ನಟ ಶಿವರಾಜ್ ಕುಮಾರ್ ಕುಟುಂಬದಲ್ಲಿ ಬೆರೆತು ಹೋದ ಕಂದ. ಶಿವಣ್ಣ ಅವರ ಕುಟುಂಬ ಕೂಡ ಅಷ್ಟೇ ಈ ಮಗುವನ್ನ ಸ್ವಂತ ಕುಡಿ ಅಂತ ನೋಡ್ತಾ ಇದ್ದಾರೆ. 3 ತಿಂಗಳು ಡಿಕೆಡಿ ಪ್ರಯಾಣದಲ್ಲಿ ಇವರ ಬಾಂಡಿಂಗ್ ಬಹಳ ಸ್ಪೆಷಲ್ ಆಗಿತ್ತು. ಆ ಜರ್ನಿ ವಿಡಿಯೋವನ್ನ ಡಿಕೆಡಿ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನೋಡಿ ಭಾವುಕರಾಗಿದೆ ಶಿವಣ್ಣ ಕುಟುಂಬ. ಮಗಳು ನಿವೇದಿತಾ ಮತ್ತು ಗೀತಾ ಶಿವರಾಜ್ ಕುಮಾರ್ ಕೂಡ ವೇದಿಕೆ ಮುಂಭಾಗದಲ್ಲಿ ಕೂತಿದ್ರು. ಶಿವಣ್ಣ ಸೇರಿದಂತೆ 3 ಕಣ್ಣಂಚಲ್ಲಿ ನೀರಿತ್ತು. ಇನ್ನು ಮುಂದೆ ಪ್ರೀತಮ್ನ ಮಿಸ್ ಮಾಡ್ಕೋಬೇಕಲ್ವಾ ಎಂಬ ನೋವಿತ್ತು. ಬಳಿಕ ವೇದಿಕೆಗೆ ಬಂದ ಶಿವಣ್ಣ, ತುಂಬಾ ಮಿಸ್ ಮಾಡ್ಕೊಳ್ತೀವಿ. ನನಗೆ ಎಲ್ಲಿವರೆಗೂ ಶಕ್ತಿ ಇರುತ್ತೋ ಅಲ್ಲಿವರೆಗೂ ಪ್ರೀತಮ್ ಸಹೋದರರು ಮತ್ತು ಕುಟುಂಬವನ್ನ ನೋಡಿಕೊಳ್ಳಲು ಗೀತಾ ಮತ್ತು ನಾನು ನಿರ್ಧಾರ ಮಾಡಿದ್ದೀವಿ ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಈ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ರಾಮನಗರ. ಯಾಕಂದ್ರೆ ರಾಮನಗರದಲ್ಲಿ ನಡೆದ ಡಿಕೆಡಿ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಚಿಕ್ಕ ವಯಸ್ಸಿಗೆ ಕುಟುಂಬದ ಕಷ್ಟ ಕಾರ್ಪಣ್ಯ ಒಂದೇ ಕ್ಷಣಕ್ಕೆ ಹೋಗಲಾಡಿಸಿದ್ದಾರೆ. ಶಿವಣ್ಣರ ಮಾತು ಕೇಳ್ತಾ ಇದ್ದಂತೆ ಅಲ್ಲೇ ವೇದಿಕೆ ಮುಂಭಾಗದಲ್ಲಿದ್ದ ಪ್ರೀತಮ್ ಕುಟುಂಬ ಕೂಡ ಆನಂದ ಬಾಷ್ಪ ಸುರಿಸಿ ಧನ್ಯವಾದ ಅರ್ಪಿಸಿದೆ. ಈ ಬಾಲಕರನ್ನ ನೋಡಿದಾಗಲೆಲ್ಲ ಶಿವಣ್ಣ ಮುಖದಲ್ಲಿ ಮಂದಹಾಸ ಮೂಡ್ತಾ ಇತ್ತು. ಈತನಲ್ಲಿ ಮೊಮ್ಮಗನ ಪ್ರೀತಿ ಕಾಣ್ತಿದ್ರೋ ಏನೋ ಗೊತ್ತಿಲ್ಲ. ಈತನನ್ನ ನೋಡಿದಾಗಲೆಲ್ಲ ಎತ್ತಿ ಮುದ್ದಾಡ್ತಾ ಇದ್ರು. ಬರೀ ಶಿವಣ್ಣ ಮಾತ್ರ ಅಲ್ಲ, ಗೀತಕ್ಕ ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ರು. ಈಗ ಇನ್ನೂ ಒಂದು ಕೈ ಮುಂದೆ ಹೋಗಿ ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತಿದ್ದಾರೆ. ಇದು ನಿಜಕ್ಕೂ ಮೆಚ್ಚುವಂತಹದ್ದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.